ಫ್ಲವರ ಅವಳು ಮಿಂಚುಗಳ ಬಚ್ಚಿಕೊಂಡ ಪವರ. ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದನ ರಾಜ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಸಕ್ಕತ್ತಾಗಿದ್ದೀನಿ. ಆ್ಯಂಡ್ ಇವತ್ತು ನಾನು ಏನು ವ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಸ್ಯಾರೀಸ್ ತೊಗೊಂಡೆ. ಸೊ ಆ ಸ್ಯಾರೀಸ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸೊ ಇನ್ನೇನು ನಾವು ಮನೆ ಖಾಲಿ ಮಾಡ್ತೀವಿ ಅಂತ ಹೇಳಿದ್ದೆ. ಸೊ ಪೂಜೆಗೆ ನನ್ನ ಹತ್ರ ಇರೋದೇ 1-2 ಹೊಸ ಸ್ಯಾರಿ ಇತ್ತು, ಅದನ್ನೇ ಉಟ್ಕೊಳ್ಳೋಣ ಅಂತ ಇದ್ದೆ. ಬಟ್ ಆದ್ರೂ ನನಗೆ ಗ್ರೀನ್ ಕಲರ್ ಬೇಕಿತ್ತು ಸ್ಯಾರಿ. ಸೊ ಆ ಕಡೆ ಹೋಗಿದ್ದೆ, ವಿಜಯನಗರ ಕಡೆ. ಸೊ ತೊಗೊಬಿಟ್ಟೆ. ಗೊತ್ತಲ್ಲ, ಹೋದರೆ ಹಂಗೆ ಬರೋಕ್ಕಾಗಲ್ಲ. ಸೊ ತೊಗೊಂಡ್ಬಿಟ್ಟಿದ್ದೀನಿ. ಅದನ್ನು ಇವಾಗ ನಿಮ್ಮ ಹತ್ರ ತೋರಿಸ್ತೇನೆ, ಶೇರ್ ಮಾಡ್ತೀನಿ. ನಾನು 2 ತೊಗೊಂಡೆ, ನಮ್ಮ ಅತ್ತೆದು 1. ಆ್ಯಂಡ್ 3 ನಾನು ಒಂದೇ ಕಡೆ ತೊಗೊಂಡಿಲ್ಲ. ಆ್ಯಂಡ್ ಆಬ್ವಿಯಸ್ಲಿ ನನ್ನ ಫೇವ್ರೆಟ್ ಸ್ಟೋರ್ ರತ್ನಂ ಸಿಲ್ಕ್ಸ್, ಚಂದ್ರ ಲೇಔಟ್, ಅಲ್ಲಿ ಹೋಗಿದ್ದೆ. ಅಲ್ಲಿ ಹೋಗಿದ್ದಾಗ ಈ ಸ್ಯಾರಿ ತೊಗೊಂಡೆ. ಇದು ಗಂಡ ಬೇರುಂಡ ಪ್ಯಾಟ್ರನ್, ನಾನು ಪ್ರೊನೌನ್ಸ್ ಸರಿಗೆ ಮಾಡ್ತಾಯಿದ್ದೀನೋ ಅಲ್ಲೋ ಗೊತ್ತಿಲ್ಲ. ಆ ಪ್ಯಾಟ್ರನ್ದು ಹೊಸದಾಗಿ ಬಿಟ್ಟಿದ್ರು. ಸೊ ನನಗೆ ಗ್ರೀನ್ ಕಲರ್ ಬೇಕಿತ್ತು, ಅದಕ್ಕೆ ನಾನು ತೊಗೊಂಡೆ. ಫುಲ್ ಗ್ರೀನ್ ನನ್ನ ಹತ್ರ ಇರಲಿಲ್ಲ. ನಂಗೊಂದು ಗೋಲ್ ಇದೆ, ವಿತಿನ್ 2025 ನನ್ನ ಹತ್ರ ಎಲ್ಲ ಕಲರ್ ಮೈಸೂರು ಕ್ರೇಪ್ ಸಿಲ್ಕ್ ಇರಬೇಕು. ಅದನ್ನು ನಾನು ಹೆಂಗೆ ತೊಗೋತೀನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನನ್ನ ಹತ್ರ ಎಲ್ಲ ಕಲರ್ ಇರಬೇಕು. ಯಾಕಂದರೆ ಆಬ್ವಿಯಸ್ಲಿ ಇವಾಗ ನನಗೆ ಮಗು ಎಲ್ಲ ಆದಮೇಲೆ ನಾನು ಮಗು ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ನಾನು ಸೀರೆ ತೊಗೊಂಡು ಅದು ತೊಗೊಂಡು ಇದು ತೊಗೊಂಡು ಕಾನ್ಸಂಟ್ರೇಟ್ ಮಾಡೋದು ನನಗೆ ಇಷ್ಟ ಇಲ್ಲ. ಸೊ ಅಷ್ಟರಲ್ಲಿ ನನಗೆ ಯಾವ್ಯಾವ ಸ್ಯಾರಿ ಬೇಕೋ ನಾನೆಲ್ಲ ತೊಗೊಂಡು ಇಟ್ಕೊಬಿಡ್ಬೇಕು. ಎಲ್ಲ ಯೂನೀಕ್ ಕಲರ್ಸ್, ನನ್ನ ಫೇವ್ರೆಟ್ ಕಲರ್ಸ್. ಸೊ ಇದು ಹಿಂಗೆ ಬರುತ್ತೆ. ಫುಲ್ ಸ್ಯಾರಿ ಸೇಮ್ ಇದೇ ಥರ ಬರುತ್ತೆ. ಆ್ಯಂಡ್ ನೀವು ನೋಡ್ಬೋದು, ಇದು ನನ್ನ ಮೇಲೆ ಸಕ್ಕತ್ತಾಗಿ ಕಾಣಿಸುತ್ತೆ. ಸೊ ಫುಲ್ ಸ್ಯಾರಿ ಇದೇ ಥರ ಬರುತ್ತೆ. ಬ್ಲೌಸು ಇದೇ ಬಾರ್ಡ್ರಲ್ಲಿ ಬರುತ್ತೆ. ಬ್ಲೌಸ್ ಸಮಥಿಂಗ್ ಡಿಫ್ರೆಂಟಾಗಿ ಹೊಲ್ಸೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ನೋಡೋಣ. ಸೊ ಇದು ಒಂದು ಸ್ಯಾರಿ, ಸೊ ಅದು ಒಂದು. ಆ್ಯಂಡ್ ಸೆಕೆಂಡ್ ಒನ್ ಒಂಥರ ಪಿಂಕ್ ಕಲರ್. ಸೊ ಅದು ಒಂದು ಸ್ಯಾರಿ. ಸೆಕೆಂಡ್ ಒನ್ ಇದು ಬೇಬಿ ಪಿಂಕು ಅಲ್ಲ, ಲೈಟ್ ಪಿಂಕು ಅಲ್ಲ, ಒಂಥರ ಇನ್ ಬಿಟ್ವೀನ್ ಮಿಡಲ್. ನನಗೆ ಇದನ್ನು ಲೈಟಾಗಿ ಕಾಣಿಸ್ತದೆ, ವಿಡಿಯೋಲಿ ಇನ್ನೂ ಡಾರ್ಕಾಗಿ ಕಾಣಿಸ್ತದೆ. ಇದು ಒಂದು. ಇದು ಸ್ವಲ್ಪ ಕಮ್ಮಿ GSMದು, ಇದು 120 GSM. ಸೊ ಇದು ಒಂದು. ಆ್ಯಂಡ್ ಫುಲ್ ಸ್ಯಾರಿ ಅದೇ ಥರ ಇದೆ. ಏನು ಪಲ್ಲು ಗೊತ್ತಲ್ಲ, ಕಡ್ಡಿ ಪಲ್ಲು ಬರುತ್ತೆ. ಆ್ಯಂಡ್ ಲಾಸ್ಟ್ ಒನ್ ನಾವು ನಮ್ಮ ಅತ್ತೆಗೆ ತೊಗೊಂಡಿದ್ದು. ಇದು ರೆಡ್ ಅಲ್ಲ, ಒಂಥರ ಅಡಿಕೆ ಕಲರ್, ಮರೂನ್ ಮತ್ತು ಅಡಿಕೆ ಕಲರ್ ಮಿಡಲಲ್ಲಿದೆ. ಸೊ ಇದು ಒಂದು. ಇದಂತೂ ಅವ್ರಿಗೆ ಸಖತ್ ಇಷ್ಟ ಆಯಿತು. ಅವ್ರ ಹತ್ರ ಈ ಕಲರ್ ಇರಲಿಲ್ಲಂತೆ. ಆ್ಯಂಡ್ ಅವ್ರಿಗೆ ಆಲ್ಮೋಸ್ಟ್ ಪ್ಲೇನ್ಗಿನ್ನ ಈ ಥರ ಚೆಕ್ಸು ಮತ್ತು ಲೈನ್ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಇದು ಒಂದು. ಸೊ ಈ 3 ಸ್ಯಾರಿ ತೊಗೊಂಡಿದ್ದು. ಅದಕ್ಕೆ ಅಂತಲೇ ತೊಗೊಂಡಿಲ್ಲ, ಅನ್ಎಕ್ಸ್ಪೆಕ್ಟೆಡಾಗಿ ಹೋಗಿ ತೊಗೊಂಡಿದ್ದು. 2 ಸ್ಯಾರಿ ರತ್ನಂ ಸಿಲ್ಕ್ಸ್, ಇದು ಬಂದ್ಬಿಟ್ಟು ರತನ್ ಸಿಲ್ಕ್ಸ್, ಹನುಮನ್ ನಗರ್. ಸೊ ಈ 3 ಸ್ಯಾರಿ ತೊಗೊಂಡಿದ್ದು. ಸೊ ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನಿಮಗೆ ಯಾವ ಕಲರ್ ಇಷ್ಟ ಆಯಿತು, ಯಾವ ಪ್ಯಾಟ್ರನ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಪ್ರೈಸ್ನು ಗೆಸ್ ಮಾಡಿ. ಇದು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ತೋರಿಸಿದ್ದೀನಿ ನಿಮಗೆ. ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಇವಾಗ ನಾನು ಮತ್ತು ನನ್ನ ಫ್ರೆಂಡ್ ಪಲ್ಲವಿ ಆಚೆ ಹೋಗ್ತಾ ಇದ್ದೀವಿ. ಅಲ್ಲೂ ನಾನು ಗ್ಲಿಮ್ಸ್ ತೊಗೋತೀನಿ. ಅಲ್ಲಿ ನಾವು ಒಂದು ಚಿಕ್ಕ ಕೆಫೆ ಇದೆ ಇಲ್ಲೇ ಬಸವನಗುಡಿಲಿ, ಅಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ಹೇಗಿರುತ್ತೆ, ಏನು ತಿಂತೀವಿ ಅಂತ ನಾನು ನಿಮ್ಮ ಹತ್ರ ತೋರಿಸ್ತೀನಿ. ಆ್ಯಂಡ್ ಆಲ್ರೆಡಿ 5:30 ಆಗೋಗಿದೆ. ಬನ್ನಿ ಹೋಗೋಣ ಗೈಸ್. ನಾವು ಹೊರಡ್ತಾ ಇದ್ದೀವಿ. ನಾವು ಬೆಳಕಿರೋಷ್ಟರಲ್ಲಿ ಹೋಗೋಣ ಅಂದರೆ ಆಲ್ಮೋಸ್ಟ್ 6 ಆಗ್ತಾ ಇದೆ. ನಮ್ಮ ಆಟೋ ಅಲ್ಲಿ ಮೇನ್ ರೋಡಲ್ಲಿ ಇದ್ದಾರೆ. ಸೊ ಬನ್ನಿ ಹೋಗೋಣ. ನೋಡಿ ಗೈಸ್, ಎಲ್ಲ ಇಟ್ಕೊಂಡಿದ್ದಾರೆ ಆಟೋಲ್ಲಿ. ಮೇಬಿ ರೀಲ್ಸ್ ಮಾಡ್ತೀನಿ.
ಗೈಸ್ ಎಷ್ಟು ಇಯರ್ ಫ್ರೆಂಡ್ಶಿಪ್ ನಮ್ಮದು? ಆಲ್ಮೋಸ್ಟ್ 10 ಇಯರ್ಸ್ ಫ್ರೆಂಡ್ಶಿಪ್ಪಲ್ಲಿ ಫಸ್ಟ್ ಟೈಮ್ ನಾವಿಬ್ಬರೇ ಆಚೆ ಕಾಫಿ ಡೇಟ್ ಏನೋ ಒಂದು ಡೇಟಿಗೆ ಬಂದಿದ್ದೀವಿ. ನಮಗೂ ಗೊತ್ತಾಗ್ತಾಯಿಲ್ಲ. ಹೋಗೋಣ ಎಲ್ಲೋದ್ರೂ ಯಾರಾದರೂ ಒಬ್ರು ಬರ್ತಾರೆ, ನಾವಿಬ್ಬರೇ ಹೋಗೋಕ್ಕೆ ಆಗಲ್ಲ. ಸೊ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ನಾವು ಬಂದಿರೋದು. ಈ ಪ್ಲೇಸಿಗೆ ಬರೋಕ್ಕೆ 1-2-3 ಇಯರ್ಸಿಂದ ಇವಳಿಗೆ ಕಳಿಸ್ತಾನೆ ಇದ್ದೆ, ಬಟ್ ನಮಗೆ ಟೈಮ್ ಕೂಡ ಬರಲಿಲ್ಲ. ಇವತ್ತು ಕೂಡ ಬಂದಿದೆ. ಇದು ಸಕ್ಕತ್ತಾಗಿದೆ, ಫುಲ್ಲು ಗ್ರೀನರಿ ಆ್ಯಂಡ್ ಯಾವುದೋ ಪಾಂಡಿಚೇರಿ ಕೆಫೆಸ್ ಇರುತ್ತಲ್ಲ ಆ ಥರನೇ ಅನಿಸ್ತಾ ಇದೆ ನನಗೆ. ಸಖತ್ ಕ್ಯೂಟಾಗಿದೆ. ಇದ್ರ ಹೆಸರು ದ ರೋಗ್ ಎಲಿಫೆಂಟ್. ಆ್ಯಂಡ್ ಎಲಿಫೆಂಟ್ ನಮ್ಮಿಬ್ಬರು ಫೇವ್ರೆಟ್ ಅನಿಮಲ್ ಕೂಡ. ನನಗೆ ಜಾಸ್ತಿ ಇಷ್ಟ. ಸೊ ವಿ ಆರ್ ಹಿಯರ್. ಏನಾದರೂ ತಿನ್ಕೊಂಡು ನೋಡ್ತೀವಿ. ನಮ್ಮ ಫುಡ್ ಬಂತು. ಚಿಯರ್ಸ್. ನಂದು ಐಸ್ ಟೀ, ಅವಳದು ಸ್ವೀಟ್ ಆ್ಯಂಡ್ ಸಾಲ್ಟ್ ಲೈಮ್. ರೈಸ್ ಚೆನ್ನಾಗಿ ತಿನ್ಕೊಂಡು ಇವಾಗ ವೆಸ್ಟ್ ಸೈಡಿಗೆ ಬಂದಿದ್ದೀವಿ. ನನಗೆ ಸ್ಲಿಪ್ಪರ್ ಬೇಕಿತ್ತು. ಸೊ ಈಗ ನನಗೆ ಆಫೀಸ್ಗೆ ವೀಕ್ಲಿ ರೈಸ್ ಕಾಯ್ತಾ ಇರೋದ್ರಿಂದ ಸ್ವಲ್ಪ ತಗೋಬೇಕಿತ್ತು. ಬಂದಿದ್ದೀವಿ, ಬನ್ನಿ ನೋಡೋಣ ಏನು ಕಲೆಕ್ಷನ್ಸ್ ಇದೆ. ಗೈಸ್ ಪ್ರಿಂಟ್ಸ್ ಎಲ್ಲ ಚೆನ್ನಾಗಿದೆ. ರೆಡ್, ಬ್ಲೂ, ಆ್ಯಕ್ಚುಲಿ ಕಲೆಕ್ಷನ್ಸ್ ಇದೆ ಜಯನಗರ್ ವೆಸ್ಟ್ ಸೈಡಲ್ಲಿ. ಇನ್ ಕೇಸ್ ಇಫ್ ಯು ಗೈಸ್ ವಾಂಟ್ ಟು ಕಮ್ ಆ್ಯಂಡ್ ವಿಸಿಟ್. Susu on the bed. Guys, ಎಲ್ಲರೂ ಬರ್ತಾ ಇದ್ದಾರೆ. ನಾವಿಬ್ರು ವೆಸ್ಟ್ ಸೈಡ್ ಪಾಯಿಂಟ್ ಹಾಕೊಂಡಿದ್ದೀವಿ. ಗೈಸ್ ಬ್ಯಾಗ್ ಕಲೆಕ್ಷನ್. ಇದು ನೋಡಿ ಪಾರ್ಟಿ ಬ್ಯಾಗ್, ಬ್ಲಿಂಗ್ ಬ್ಲಿಂಗ್. ಗೈಸ್ ನೈಟ್ ವೇರ್ ಎಲ್ಲ ಸಖತ್ ಒಳ್ಳೆ ಕ್ಯೂಟ್ ಕಲೆಕ್ಷನ್ ಇದೆ ಜಯನಗರ್ ವೆಸ್ಟ್ ಸೈಡ್. ಈ ಪ್ರಿಂಟ್ಸ್ ನೋಡಿ ಏನು ಸಖತ್ತಾಗಿದೆ. ವಾವ್, ನಂಗೆ ಆಮೇಲೆ ಇದು ತುಂಬ ಇಷ್ಟ ಆಯಿತು. ವೆರಿ ಕ್ಯೂಟ್. ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್. ನಾವು ವೆಸ್ಟ್ ಸೈಡ್ಗೆ ಹೋಗಿ ವಾಪಸ್ ಮನೆಗೆ ಬಂದ್ವಿ. ನಾನು ವೆಸ್ಟ್ ಸೈಡಲ್ಲಿ ಏನೇನು ತಂದಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಅಷ್ಟರಲ್ಲಿ ನಾನು ಫೇಸ್ ವಾಶ್ ಮಾಡ್ಕೊಂಬರ್ತೀನಿ. ಯಾಕಂದರೆ ನಾನು ಒಂದು ವೈಟಮಿನ್ ಸಿ ಫೇಸ್ ಮಿಸ್ ತಂದಿದ್ದೀನಿ. ಅದನ್ನು ಹಾಕ್ಕೊಂಡು ನೋಡೋಣ ಹೇಗಿದೆ ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಫೇಸ್ ವಾಶ್ ಮಾಡೋಕ್ಕಿಂತ ಮುಂಚೆ ಮೇಕಪ್ ರಿಮೂವ್ ಮಾಡ್ತೀನಿ. ಆ್ಯಂಡ್ ಮಲ್ಕೊಳ್ಳುವಾಗ ಮೇಕಪ್ ನಾವೇನು ಹಾಕಿರ್ತೀವಿ, ಐಲೈನರ್ ಆದರೂ ಪರವಾಗಿಲ್ಲ, ಒಂದು ಮಾಯಿಶ್ಚರೈಸರ್ ಆದರೂ ಪರವಾಗಿಲ್ಲ, ಏನೇ ಇದ್ರೂ ರಿಮೂವ್ ಮಾಡಿಬಿಟ್ಟು ಆಮೇಲೆ ನಾವು ಮಿಸ್ಟ್ ಅಥವಾ ಏನು ನಿಮ್ಮ ನೈಟ್ ಕ್ರೀಮ್ ಏನಿರುತ್ತೋ ಅದನ್ನು ಹಾಕ್ಕೋಬೇಕು. ಲಾಸ್ಟ್ ಫ್ಯೂ ಡೇಸ್ ಇನ್ ದಿಸ್ ಹೋಮ್ ಆ್ಯಕ್ಚುಲಿ ಸಖತ್ ಎಮೋಷನ್ಸ್ ಇದೆ ನನಗೆ. ಬಿಕಾಸ್ ನಾನು ಮದುವೆ ಆಗಿ ಬಂದಾಗಿಂದ ಲೈಕ್ ಇದೇ ಮನೇಲಿರೋದಲ್ವ. ರಿಮೂವ್ ಮಾಡಾಯಿತು. ಈಗ ಫೇಸ್ ವಾಶ್ ಮಾಡ್ಕೊಂಡು ಬರ್ತೇನೆ. ಫೇಸ್ ವಾಶ್ ಆಯಿತು. ಇವಾಗ ನಾನು ವೆಸ್ಟ್ ಸೈಡಲ್ಲಿ ಏನೇನು ತೊಗೊಂಡೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಇವಾಗ ವೆಸ್ಟ್ ಸೈಡಲ್ಲಿ ಫ್ರೀ ಬ್ಯಾಗ್ ಅಂದ್ಬಿಟ್ಟು ಈ ಬ್ಯಾಗ್ ಕೊಡ್ತಾ ಇದ್ದಾರೆ. ಈ ಬ್ಯಾಗ್ ನನ್ನ ಮಕ್ಕದ ಮುಂದೆ ಇಟ್ಕೊಂಡು ಅದೇ ಕಲರ್ ಜಾಸ್ತಿ. ನಾನು ಈ ಸಲ ಏನೂ ಜಾಸ್ತಿ ತೊಗೊಂಡಿಲ್ಲ. ನನಗೆ ಸ್ಲಿಪ್ಪರ್ ಲೈಕ್ ನಂದು ತುಂಬ ದಿನ ಯೂಸ್ ಮಾಡಿಬಿಟ್ಟಿದೆ. ಸೊ ಹೊಸ ಸ್ಲಿಪ್ಪರ್ ತೊಗೊಳ್ಳೋಣ ಅಂತ ಹೋಗಿದ್ದೆ. ಆ್ಯಂಡ್ ಅದು ಸೈಜ್ ಇಲ್ಲ ಅಂದ್ಬಿಟ್ಟು ನಾವು ಬೇರೆ ನೋಡ್ತಿದ್ವಿ, ಸ್ಲಿಪ್ಪರ್ ಬೇಡ ಅಂದ್ಬಿಟ್ಟು. ಲಾಸ್ಟಲ್ಲಿ ಪಾಪ ಅವ್ರು ನನ್ನ ಹುಡ್ಕೊಂಬಂದು ಮ್ಯಾಮ್ ಸ್ಲಿಪ್ಪರ್ ನಿಮ್ಮ ಸೈಜ್ ಇದೆ ಅಂತ ಹೇಳಿದ್ರು. ಆ್ಯಕ್ಚುಲಿ ನಂದು ಲೀಸ್ಟ್ ಸೈಜು ಸ್ಲಿಪ್ಪರಲ್ಲಿ, ಶೂಸಲ್ಲಿ 36 ಸ್ಟಾರ್ಟಿಂಗ್ ಸೈಜೇ ನಂದು. ಸೊ ಇದನ್ನು ತೊಗೊಂಡೆ ನಾನು. ಆ್ಯಕ್ಚುಲಿ ನಾನು ವೇರ್ ಮಾಡಿದ್ರೆ ಸಕ್ಕತ್ತಾಗಿದೆ. ಇದೊಂದು ತೊಗೊಂಡೆ. ಅದಾದಮೇಲೆ ನಾನು ಯೂಸ್ ಮಾಡೋದು ವೆಸ್ಟ್ ಸೈಡ್ ಐಲೈನರ್ ಖಾಲಿಯಾಗಿತ್ತು.
ನನ್ನ ಹಸ್ಬೆಂಡ್ ನನ್ನ 2 ಐಲೈನರನ್ನು ಮುರಿದಾಕಿದ್ದಾನೆ. ಅಲ್ಲಿ ಮೇಲಿಂದ ಕಬೋರ್ಡಿಂದ ಬೀಳಿಸಿ ಈ ಕ್ಯಾಪ್ ಎಲ್ಲ ಮುರಿದಾಕ್ಬಿಟ್ಟಿದ್ದಾನೆ. ಸೊ ಇವಾಗ ಇದು ಅವನೇ ಕೊಡಿಸಿರೋದು. ಅದಾದಮೇಲೆ ಲಿಪ್ ಬಾಮ್, ಲ್ಯಾವೆಂಡರ್ ಲಿಪ್ ಬಾಮ್. ಯು ಗೈಸ್ ನೋ ದಟ್ ಐ ಲವ್ ಪರ್ಪಲ್. ಸೊ ಲಿಪ್ ಬಾಮ್ ಅದನ್ನು ಟ್ರೈ ಮಾಡೋಣ. ಆ್ಯಂಡ್ ವೈಟಮಿನ್ ಸಿ ಫೇಸ್ ಮಿಸ್ಟ್ ನೋಡಿದೆ, ಅದು ನನ್ನ ಕೈಗೆ ಸ್ಪ್ರೇ ಮಾಡಿಕೊಂಡೆ, ಸಕ್ಕತ್ತಾಗಿದೆ ಅಂತ ಅನಿಸ್ತು. ಅದು ಒಂದು ತೊಗೊಂಡೆ. ಇವಾಗ ಅದಕ್ಕೆ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ, ನೀವು ಮುಂದೆ ಹಾಕ್ಕೊಳ್ಳೋಣ ಅಂತ. ಅದು ಬಿಟ್ಟರೆ ಇದು ಒಂದು ಇಯರಿಂಗ್ ತೊಗೊಂಡೆ, ನಾನು ಮತ್ತು ನನ್ನ ಫ್ರೆಂಡ್ ಪಲ್ಲವಿ ಇಬ್ಬರು ಹಾಕ್ಕೋತೀವಿ. ನಾವಿಬ್ಬರು ಹಾಗೆ ಒಂದೇ ಜೀವ ಎರಡು ದೇಹ ಥರ. ಸೊ ಇದು ಒಂದು ಇಷ್ಟು ತೊಗೊಂಡು ಬಂದೆ. ಈಗ ಲಿಪ್ ಬಾಮ್ ಕೂಡ ಟ್ರೈ ಮಾಡೋಣ. ಲ್ಯಾವೆಂಡರ್ ಬಟರ್ ಥರ ಇದು. ಮಿಸ್ಟ್ ಕನ್ನಡ. ಸೊ ಶೇಕ್ ಆ್ಯಂಡ್ ವೈಟಮಿನ್ ಸಿ ಹೆಲ್ಪ್ಸ್ ಬ್ರೈಟನ್ ಸ್ಕಿನ್, ರೆಡ್ಯೂಸ್ ಡಾರ್ಕ್ ಸ್ಪಾಟ್ಸ್, ಬೂಸ್ಟ್ ಕೊಲಾಜಿನ್ ಅಂತ ಇದೆ. ಆ್ಯಂಡ್ ಇದು 400 ರುಪೀಸ್, 395 ರುಪೀಸ್ ಅಂತಿತ್ತು. ಅವ್ರಿ ಕಣ್ಣು. ಸೊ ನೋಡೋಣ ಮಿಸ್ಟ್ ವರ್ಕ್ ಆಗುತ್ತಾ ಇಲ್ವಾ ಅಂತ ನಾನು ನಿಮಗೆ ಹೇಳ್ತೀನಿ. ಖಾಲಿ ಮಾಡಿ, ಅಟ್ಲೀಸ್ಟ್ ಅರ್ಧ ಖಾಲಿ ಮಾಡಿ ನನ್ನ ಫೇಸಲ್ಲಿ ಏನು ಚೇಂಜಸ್ ಗೊತ್ತಾಗ್ತಾ ಇದೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಆ್ಯಂಡ್ ಇದಾಗಿತ್ತು ಇವತ್ತಿನ ವಿಡಿಯೋ. ಲಾಂಗ್ ಡೇ. ಸ್ಯಾರಿ ತೋರಿಸ್ಬೇಕು ಅಂತ ಸ್ಯಾರಿ ತೋರಿಸಿ ನಾವು ಆಚೆ ಹೋಗಿ ವಾಪಸ್ ಬಂದು, ಅಲ್ಲಿಂದ ವೆಸ್ಟ್ ಸೈಡ್ಗೆ ಹೋಗಿ, ವೆಸ್ಟ್ ಸೈಡಿಂದ ಮನೆಗೆ ಬಂದು ಮನೆಯಲ್ಲಿ ಕಾಫಿ ಮಾಡಿಕೊಂಡು ಕುಡ್ದು ಸಮಾಧಾನ ಆಯಿತು. ಅದಾದಮೇಲೆ ಪ್ಲೀಸ್ ಬ್ಯಾಕ್ಗ್ರೌಂಡ್ ಎಲ್ಲ ಇಗ್ನೋರ್ ಮಾಡಿ, ಯಾಕಂದರೆ ನಾವೆಲ್ಲ ಪ್ಯಾಕ್ ಮಾಡ್ತಾಯಿದ್ದೀವಿ ಮನೆ ಖಾಲಿ ಮಾಡೋಕ್ಕೆ. ಸೊ ಅದರಿಂದ ಎಲ್ಲ ಕಡೆ ಬಟ್ಟೆ, ಎಲ್ಲ ಕಡೆ ಬ್ಯಾಗು ಇದೇ ಕಾಣಿಸ್ತಾ ಇದೆ. ಆ್ಯಂಡ್ ಲಾಸ್ಟ್ ಫ್ಯೂ ಡೇಸ್ ಇನ್ ದಿಸ್ ಹೋಮ್ ಐ ರಿಯಲಿ ಮಿಸ್ ದಿಸ್ ಹೋಮ್, ಬಿಕಾಸ್ ನಾನು ಆನಂದ್ ಲೈಕ್ ನನ್ನ ಹಸ್ಬೆಂಡು ಮದುವೆ ಆಗಿ ಫಸ್ಟ್ ಈ ಮನೆಯಲ್ಲೇ ನಾವು 1 ಇಯರ್ ನಾವು ಆಗಲೇ ಮದುವೆಗೆ ಮುಂಚೆನೇ ಖಾಲಿ ಮಾಡಬೇಕಂತ ಇತ್ತು. ಬಟ್ ಮಿಡಲಲ್ಲಿ ಮದುವೆ ಎಲ್ಲ ಆಗಿ, ಮದುವೆ ಆದಮೇಲೆ 1 ವರ್ಷ ಖಾಲಿ ಮಾಡಬಾರ್ದು ಅಂತ ಇತ್ತು. ಸೊ ಅದಕ್ಕೆ ಮುಂದೆ ಹಾಕಿ ಎಷ್ಟು ದಿನ ಇವಾಗ ಖಾಲಿ ಮಾಡ್ತಾಯಿದ್ದೀವಿ. ಆ್ಯಂಡ್ ನಿಮಗೆ ಸ್ಯಾರಿ ಯಾವ್ದು ಇಷ್ಟ ಆಗಿದೆ ಕಮೆಂಟ್ ಮಾಡಿ. ಸೊ ದಟ್ಸ್ ಇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್. ಆ್ಯಂಡ್ ನನ್ನ ಫೇಸ್ ನೋಡ್ಬೋದು ನೀವು. ಸಕ್ಕತ್ತಾಗಿದೆ. ನೋಡೋಣ, ಇದನ್ನು ಯೂಸ್ ಮಾಡಿ ನಾನು ನಿಮ್ಗೆ ಹೇಳ್ತೀನಿ. ಆ್ಯಂಡ್ ದಟ್ಸ್ ಆಲ್ ಫಾರ್ ಟುಡೇ. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಲೈಕ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ನಿಮ್ಗೆ ಏನು ಇಷ್ಟ ಆಯಿತು ಅಂತ. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.